ಗುರುದೇವ್. ಜೈ ಗುರುದೇವ್. ನಾನು ನನ್ನ ಹೆಸರು ಶ್ರೀಮತಿ ಸಾಯಿರಾ ಬಾನು ಅಂತ, ವಿಜಯನಗರ ಜಿಲ್ಲಾ ಅಗ್ರಿಬೊಮ್ಮನಹಳ್ಳಿ. ನನ್ನ ವೃತ್ತಿ ಸಮಾಜ ಸೇವೆ ಮಾಡೋದು. ಕಳೆದ 25 ವರ್ಷದಿಂದ ನಾನು ಸಮಾಜ ಸೇವೆ ವೃತ್ತಿಯಲ್ಲಿ ಇದ್ದೀನಿ. ಅಮ್ಮ ಗ್ರಾಮೀಣ ಮತ್ತು ನಗರ ಅಭಿವೃದ್ಧಿ ಸಂಸ್ಥೆಯಲ್ಲಿ ಅಧ್ಯಕ್ಷಳು ಹಾಗೂ ಸಂಸ್ಥಾಪಕಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿ ವಿಜಯನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಳು ಕೂಡ ಆಗಿದ್ದೀನಿ. ಇಲ್ಲಿ ನನಗೆ ಒತ್ತಡದ ಕೆಲಸ ಜಾಸ್ತಿ ಇರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ. ಹಾಗಾಗಿ ನನಗೆ BP ಮತ್ತು ಶುಗರು ಇದೆ ಅಂತ, BP ಶುಗರು ಅಷ್ಟೇ ಐತಿ ಅಂತಂದು ನಾನು ಹೇಳಿದೆ ಅವತ್ತಿನ ದಿನ ಬರೋಕ್ಕೆ. ಇಲ್ಲಿಗೆ ಬರೋಕ್ಕೆ ಕಾರಣ ಬುಡ್ಡಿ ಬಸವರಾಜ್ ಅವರು, ನಮ್ಮ ತಮ್ಮನವರಾದ, ಮತ್ತು ನಮ್ಮ ಮದರ್ ಸಾಹೇಬರು, ಮತ್ತು ಅಹಮದ್ ಅವರು ಬೆಣ್ಕಲ್ಲು ಅವರು ಫೋನ್ ಮಾಡಿ ಹೇಳಿದರು, ಅಕ್ಕ ನೀನು ಬಾ ಅಕ್ಕ ನೀನು ಅಂತ. ನನಗೂ BP ಶುಗರ್ ಐತಮ್ಮ, ನಾನು ಬರೀ BP ಶುಗರ್ ಹೇಳಿದರೆ ಮಾತ್ರ ಇಲ್ಲಿ ಯೋಗ ಮಾಡೋದು ಕಲಿಸ್ತಾರೆ ಅಂತ ನಾನು ಅಂದ್ಕೊಂಡೆ. ಅವತ್ತು ನಾನು ಬಂದಾಗ ಅವತ್ತು ನನ್ನ ಪರಿಚಯ ಕೂಡ ಅವತ್ತು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಬಂದೆ, 225 ಇತ್ತು. ಆಮೇಲೆ ನನ್ನ ಪರಿಚಯ ಹೇಳಿದಾಗ ಕೂಡ ನಾನು ಬರೀ BP ಶುಗರ್ ಮಾತ್ರನೇ ಅಷ್ಟೇ ಅಂತ ಹೇಳಿದೆ. ಯಾಕೆ ಹೇಳಲಿಲ್ಲಪ್ಪ ಅಂದರೆ ನನಗೆ ಥೈರಾಯ್ಡ, ಆಮೇಲೆ ಎಂಜಿಯೋಗ್ರಾಫ್ ಆಗಿದೆ ಅದು ಒಂದು, ಆಮೇಲೆ ಇಲ್ಲಿ ಸೊಂಟ ನೋವು, ಆಮೇಲೆ ಭುಜದ ನೋವು, ಆಮೇಲೆ ಈ ಕಾಲು ನೋವು. ನನಗೆ ಮೈ ತುಂಬ ಕಾಯಿಲೆಗಳು. ಕನಿಷ್ಠ ಅಂತಂದರೆ 7ರಿಂದ 8 ಗುಳಿಗೆ ಒಂದು ದಿನಕ್ಕೆ ತೊಗೋತೀನಿ. ಇಷ್ಟೊಂದು ಹೇಳಿದ್ರೆ ಮತ್ತು ನನ್ನೆಲ್ಲಿ ಹೊರಗೆ ಕಳಿಸ್ತಾರೆ ಏನೋ. ಬೇಡ ನಾನು ಹೇಳೋದು ಬೇಡ, ಎರಡೇ ಹೇಳ್ಬಿಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಅಷ್ಟೇ ಹೇಳಿದೆ. ಗುರುಜಿ ನಿಮ್ಮ ಹತ್ರ ಸುಳ್ಳು ಹೇಳಿದೆ, ದಯವಿಟ್ಟು ಕ್ಷಮಿಸ್ರಿ. ಯಾಕಂದರೆ ಅವಿಷ್ಟು ಹೇಳಿದರೆ ಸೇರಿಸ್ಕೊತಾರೋ ಇಲ್ಲೋ ಅನ್ನೋದು ಒಂದು ಭಯ ಕೂಡ ಇತ್ತು. ಆಮೇಲೆ ನಾನು ಇಲ್ಲಿ ಸೇರಾದಮೇಲೆ ನನ್ನ ಕೆಲಸ, ಒತ್ತಡದ ಕೆಲಸ. ಬೆಳಿಗ್ಗೆಯಿಂದ ನಾನು ಸಾಯಂಕಾಲ 10 ಗಂಟೆವರೆಗೂ ಮಾತಾಡ್ತಾ ಇರ್ತೀನಿ, ಇಲ್ಲಿ ಓಡಾಡ್ತಾ ಇರ್ತೀನಿ, ಜನರ ಮಧ್ಯೆ ಇರ್ತೀನಿ. ಅಂಥದ್ರಲ್ಲಿ ನಾನು 10 ದಿನಗಳ ಕಾಲ, 10-12 ದಿನ ಆಗಿರ್ಬೋದು, 12 ದಿನಗಳ ಕಾಲ ಹೇಗೆ ಕಳೆದೆ ಅನ್ನೋದೇ ನನಗೆ ಇದು ಇಲ್ಲ, ಮರ್ತೇ ಬಿಟ್ಟೀನಿ. ಆಮೇಲೆ ನನಗೆ ಇಲ್ಲಿ ಹೆಂಗಪ್ಪ ಅಂತಂದರೆ ಟೈಮು ಹಂಗೆ 5 ಗಂಟೆ ಆಕತ್ತಪ್ಪ, ಇನ್ನು 4 ಗಂಟೆ ಆಕತ್ತೆ ಅನ್ನೋದ್ರಾಗ ನಾವು ತಯಾರಿ ನಡೆಸ್ತಾ ಇದ್ವಿ. ಹೋಗ್ಬೇಕಪ್ಪ ಅಂತಂದು ಮದರ್ ಸಾಬಗೆ ಫೋನ್ ಮಾಡಿದೆ, ನಾನು ಬೆಣ್ಕಲ್ ಅಹಮದಿಗೆ ಫೋನ್ ಮಾಡಿದೆ, ಮಂಜು ಎಲ್ಲದಿ ಬಾರೋ, ಹಣ್ಣು ಅವನು ತಗೊಂಡೇ ಇಲ್ಲ, ಇದವೋ ಇಲ್ಲ, ಕಾಳು ಬೆಳಿಗ್ಗೆ ನೆನೆ ಹಾಕಿದೀವೋ ಇಲ್ಲ, ಅವ್ನು ಕಟ್ಟಿಟ್ಟಾರೋ ಇಲ್ಲ, ಎಲ್ಲ ಸಿದ್ಧತೆಯೂ ಕೂಡ ಚಿಕ್ಕ ಮಕ್ಕಳ ಥರ ಇಲ್ಲಿ ತೊಗೊಂಡು ಬರೋದಾಗಿರಲಿ, ಒಂದು ವ್ಯವಸ್ಥಿತವಾಗಿ ಸಮಯ ಪ್ರಜ್ಞೆ. ಆಮೇಲೆ ನನಗೆಲ್ಲದಕ್ಕಿಂತ ಮುಂಚೆ ಇನ್ನೊಂದು ಭಯ ಏನು ಹುಡ್ತಂದ್ರೆ, ಇಬ್ಬರನ್ನ ಸಾರು ಗುರುಗಳು 15 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಅವ್ರನ್ನ ವಾಪಸ್ ಕಳಿಸ್ಬಿಟ್ರು. ಅದು ಒಂದು ಭಯ ನನಗೆ. ಎಲ್ಲಿ ನನಗೆ ಇಷ್ಟೊಂದು ಕಾಯಿಲೆ ಐತಿ, ನನ್ನ ಎಲ್ಲಿ ವಾಪಸ್ ಕಳಿಸ್ಬಿಡ್ತಾರೇನಪ್ಪ, ಅದಕ್ಕೆ ನಾವು ಸ್ವಲ್ಪ ಜಲ್ದಿ ಒಂದು 10 ನಿಮಿಷ ಮುಂಚೆನೇ ಹೋಗೋಣ ಅಂಥೇಳಿ ನಾವು ಬರ್ತಾಯಿದ್ವಿ. ಮೊನ್ನೆ ಕೂಡ ನಮಗೆ ಅವತ್ತು ಇದು ರೇಣುಕಾ ಕಾಲೇಜಿನಲ್ಲಿ ಇದ್ದಾಗ ರಾತ್ರಿ 2 ಗಂಟೆಗೆ ಎದ್ದೀನಿ ನಾನು. 2:15 ಗಂಟೆಗೆ ಟೈಮ್ ಇಟ್ಟೋಗ್ಯಾನ ನಮ್ಮ ಮಂಜು. ನನಗೆ 2 ಗಂಟೆಗೆ ಎಚ್ಚರ ಆಯಿತು. ಎಚ್ಚರ ಆಗಿ ಮತ್ತು ಮದರ್ ಸಾಬರಿಗೆ ಫೋನ್ ಮಾಡೀನಿ, ಮಂಜುಗೆ ಫೋನ್ ಮಾಡೀನಿ, ಎದ್ದೇಳ್ರಿ ಮತ್ತೆ ಅದ್ರಾಗ ಗುರುಗಳು ಅಪ್ಪಣೆ ಆಗೈತಿ, ಇನ್ನೂ ಇಬ್ಬರು ಬಿಡ್ತಾರಂತ. ನನಗೆ ಭಾಳ ಕಾಯಿಲೆ ಅದಾವು, ನಾನೇ ಎಲ್ಲೋ ಔಟ್ ಆಗ್ತೀನಿ ಅಂತ ನನಗೆ ಭಯ. ಹಂಗಾಗಿ ನಾನು ಎದ್ದೇವು ಮಂಜು ಅಂತ ಅಷ್ಟು ಜಲ್ದಿ ಕರೆಸ್ಕೊಂಡು ಆ ಒಂದು ಭಯದ ಒಂದು ಇದ್ರಲ್ಲೇ ಕರೆಕ್ಟ್ 4:15ಗೆ ನಾವು ಹೋಗಿ ಅಲ್ಲಿ ಸೇರಿದ್ವಿ. ಯಾಕಂದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಯಾಕಂದರೆ ಎಲ್ಲ ಥರದ ಒಂದು ಏನಿದು ಯೋಗ ಅನ್ನೋದೊಂದು ಇದು ಇತ್ತಂದರೆ ನಾವು ಆಸ್ಪತ್ರೆಗೂ ನಾವು ಹೋಗೋದು ಬೇಕಾಗಿಲ್ಲ. ಯಾಕಂದ್ರೆ ಬಂದು 2-3 ದಿನದಲ್ಲೇ ನನ್ನ ಕೈ ಇದು ಒಂದು ಬ್ಲೌಸ್ ಉಟ್ಕೊಳಕ್ಕೆ ಬರ್ತಾಯಿಲ್ಲ, ಹಿಂದೆ ಒಂದು ಪಿನ್ ಮಾಡ್ಕೊಳಕ್ಕೆ ಬರ್ತಾಯಿಲ್ಲ. ಸ್ವತಃ ನಾನೇ ಬ್ಲೌಸ್ ಉಟ್ಕೊಂಡು ಪಿನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ನನಗೆ ಕೈ ಕೂಡ ಸ್ವಂತ ಅದು ಈ ರೀತಿ ಎತ್ಕೊತೀನಿ. ಇನ್ನೂ ಸ್ವಲ್ಪ ಇದೆ, ಇಲ್ಲ ಅನ್ನಲ್ಲ ಸಂಪೂರ್ಣ ಅಂತ. ಯಾಕಂದರೆ ಗುರುಗಳು ಹೇಳ್ಕೊಟ್ಟಿದ್ದೀನಿ, ಇನ್ನೂ ನಾನು ಸರಿಯಾಗಿ ಕಲ್ತಿಲ್ಲ. ಇದನ್ನು ನಾನು ಒಪ್ಕೊತೀನಿ ಕೂಡ. ಅದನ್ನು ನಾನು ಮತ್ತೆ ಅಳವಡಿಸ್ಕೊತೀನಿ, ಮುಂದಿನ ದಿನದಲ್ಲಿ ಅಳವಡಿಸ್ಕೊತೀನಿ. ಮಂಜು ಇದನ್ನ ಜೊತೆಗೆ ನಾನು ಅವನ ಕೂಡ ಕಲಿಸ್ಕೊಂಡು ಹೇಳಿ ನಾನು ಮತ್ತೆ ಕಲಿತೀನಿ. ಆಮೇಲೆ ಇದು ಕಾಲು ನೋವು, ಕೆಳಗಡೆ ಕುಂತು ನಾನು ಕಳೆದ 5-6 ವರ್ಷದಿಂದ ಕೆಳಗಡೆ ಕುಂತು ನಾನು ನಮಾಜ್ ಮಾಡಲಿಕ್ಕೆ ಬರೋದಿಲ್ಲ. ನಾನು ಮುಸ್ಲಿಂ ಆಗಿರೋದ್ರಿಂದ ಕುರ್ಚಿ ಮೇಲೆ ಕೂತ್ಕೊಂಡು ನಮಾಜ್ ಮಾಡ್ತಿದ್ದೆ. ಇಲ್ಲಿಗೆ ಬಂದು 2 ದಿನದಿಂದ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತಂದು ನಾನು ಕೆಳಗಡೆ ಕೂತ್ಕೊಂಡು ನಮಾಜ್ ಮಾಡೋದನ್ನು ಕಂಟಿನ್ಯೂ ಆಗಿ ಬೆಳಿಗ್ಗೆ ಎದ್ದು ನಮಾಜ್ ಮಾಡ್ತೀನಿ. ಈಗ ಕೆಳಗಡೆ ಕೂತ್ಕೊಂಡೇ ನಮಾಜ್ ಮಾಡ್ಕೊಂಡು ನಾನು ವಾಕ್ ಹೋಗ್ತೀನಿ.
ಈ ರೀತಿ ಇವೆರಡು ಕಾಯಿಲೆ ಹೋಯ್ದಪ್ಪ ಅಂದ್ಕೊಂಡೀನಿ. ಆಮೇಲೆ ಶುಗರ್ ಚೆಕ್ ಮಾಡಿಸ್ಕೊಂಡಿದ್ನಲ್ಲ, ಇವತ್ತು ಮತ್ತೆ ಶುಗರ್ ಚೆಕ್ ಮಾಡಿಸ್ಕೊಂಡೆ. 60 ಶುಗರ್ ಕಡಿಮೆ ಆಗಿದೆ. 225 ಇತ್ತು, 170 ಇವತ್ತು ಶುಗರ್ ಆಗಿದೆ. ವೇಟ್ 59 kg 200 ಗ್ರಾಮ್ ಇದ್ದೆ. ಈಗ 56 kg 57 kg ಆಗಿದ್ದೀನಿ. 2 kg 200 ಗ್ರಾಮ್ ಕಡಿಮೆ ತೂಕ ಆಗಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಇನ್ನೂ ಸರಿಯಾಗಿ ನಾನು ಪಾಲನೆ ಮಾಡಿಲ್ಲ. ಯಾಕಂದರೆ ಸರಿಯಾಗಿ ಕಟ್ಟುನಿಟ್ಟಾಗಿ 10 ದಿನಾನು 3 ಹೊತ್ತು ನಾನು ಅವು ಕಾಳು ಅವು ತೊಗೊಂಡಿದ್ದಿದ್ರೆ ಕಡಿಮೆ ಆಗ್ತಾಯಿತ್ತು. ನನಗೆ ಹಶು ತಡ್ಕೊಳಕ್ಕೆ ಆಗ್ತಾಯಿಲ್ಲ ಗುರುಜಿ. ನಿಮಗೆ ಹೇಳಿದೆ ಮಧ್ಯಾಹ್ನ 1 ರೊಟ್ಟಿ 1 ಅರ್ಧ ರೊಟ್ಟಿ ಊಟ ಮಾಡಿದ್ದೀನಿ ಗುರುಜಿ ನಾನು. ಮತ್ತು ಹೇಳಿದ್ರೆ ಎಲ್ಲಿ ತಪ್ಪಾಗ್ತತ್ತೋ ಅಂತ ನಾನು ಮುಚ್ಚಿಟ್ಕೊಂಡೆ. ಆಮೇಲೆ ಗುರುಜಿಗೆ ಹಂಗಾಗಿ ಗುಳಿಗೆ ನುಂಗವಿದ್ವಲ್ಲ, ಹಂಗಾಗಿ 1 ಅರ್ಧ ಮಾತ್ರ ಹೆದರ್ಕೊಂಡು ಗುಳಿಗೆ ನುಂಗಿನಿ. ಆಮೇಲೆ ನಿನ್ನೆವರೆಗೂ ಕೂಡ ಮತ್ತು ಅವು ಇವು ಪಂಚಾಯತಿಗಳು ಇದ್ದವು, 3 ಹಳ್ಳಿ ಪಂಚಾಯತಿ ನಿನ್ನೆ ಮಾಡಿ ಮತ್ತೆ ಇಲ್ಲಿ ಸಮಯಕ್ಕೆ ಸರಿಯಾಗಿ ಎಂಥ ಓಡಿ ಬಂದೀನಿ ಅಂದರೆ ಇಲ್ಲಿಗೆ 3 ಪಂಚಾಯತಿ ಮಾಡಿ ಅಲ್ಲಿ ಸರಿ ಮಾಡಿ ಮತ್ತು ಅಲ್ಲಿಂದ ಅವ್ರಿಗೆ ಮಂಡಕ್ಕಿ ಟೀ 2 ಸರಿ ಟೀ ಎಲ್ಲ ಕೊಡಿಸಿದ್ವಿ ನಮ್ಮ ಆಫೀಸ್ನಲ್ಲಿ. ಆದರೆ ನಾನು ಟೀ ಮುಟ್ಲಿಲ್ಲ, ಮಜ್ಜಿಗೆ ಮಾಡಿಸ್ಕೊಂಡು ಕುಡಿದೆ. ಆಮೇಲೆ ಇದು ಎಂದು ನಾನು ಅವತ್ತು ಸೇರಿದ್ನೋ ಅಲ್ಲಿಂದ ಈ ಕ್ಷಣದವರೆಗೂ ನಾನು ಟೀ ಕುಡ್ದೇ ಇಲ್ಲ. ಟೀ ಅದು ಅಡಿಕೆ ಎಲೆ ಅವ್ರು ಹೇಳಿಲ್ಲದಂದ್ರೂ ನಾನು ತಿಂತಾಯಿದ್ದೆ ಅವಾಗ ಇವಾಗ, ಅದು ಕೂಡ ಬೇಡ ಅನ್ನಿಸ್ಬಿಟ್ಟೈತಿ. ಆಮೇಲೆ ಇಲ್ಲಿ ನಾವು ಸರ್ವರೋಗಕ್ಕೂ ಯೋಗ ಮದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಾಲಕ್ರಮೇಣ ನಾವು 10 ದಿನದಲ್ಲಿ ಇಷ್ಟೆಲ್ಲ ಕಡಿಮೆ ಆಗಿದೆ. ಜೀವನ ಪರ್ಯಂತ ನಾವು ಮಾಡ್ಕೊತ ಹೋದ್ರೆ ನಾವು ನಿಜವಾಗ್ಲೂ ಸಿದ್ಧಿ ಆಗ್ತೀವಿ. ಅವ್ರು ಹೇಳ್ಕೊಡೋಂಥ ಪಾಠ ಏನಿದೆ ನಾವು ಅದನ್ನು ಹೇಳ್ಕೊಡೋದನ್ನು ನಾವು ಗಮನ ಇಟ್ಟು ಕೇಳಿದೆ ಆದರೆ ನಿಜವಾಗ್ಲೂ ನಾವೇ ಅಲ್ಲ, ನಮ್ಮ ಕುಟುಂಬ, ನಮ್ಮ ಅಕ್ಕಪಕ್ಕ, ನಮ್ಮ ಸಮಾಜ ಕೂಡ, ನಮ್ಮ ಊರು ಕೂಡ ನಾವು ಸುಧಾರಿಸ್ಬಹುದು ಅನ್ನೋದನ್ನು ನಾನು ಇಲ್ಲಿ ಕಲ್ತಿದ್ದೀನಿ. ನಾನು ಮತ್ತು ನಾನು ಇದುವರೆಗೂ ಎಲ್ಲರೂ ಜನರ ಸಲುವಾಗಿಯೇ ಹಗಲು ರಾತ್ರಿ ಕಷ್ಟಪಡ್ತಾಯಿದ್ದೆ. ನನಗೋಸ್ಕರ ಅಂದರೆ ಜೀವನದಲ್ಲಿ ಫಸ್ಟ್ ಟೈಮ್ ನಾನು 10 ದಿನ ಈ ಯೋಗಕ್ಕೆ ನಾನು ಸೇರಿದ್ದೀನಿ, ಫಸ್ಟ್ ಟೈಮು. ಆದರೆ ಇದನ್ನು ನಾನು ಸಕ್ಸಸ್ಫುಲ್ ಮಾಡ್ಕೊಂಡು ನಾನು ಮುಂದಿನ ದಿನದಲ್ಲಿ ಇನ್ನೂ ಉಳಿದಂಥ ಎಲ್ಲ ಜನರಿಗೂ ಹೇಳ್ತೀನಿ. ಆಮೇಲೆ ಇಲ್ಲಿ ಕಲಿತಂಥ ಎಲ್ಲ ಪಾಠಗಳನ್ನು ಸಹ ಸಾಧ್ಯವಾದಷ್ಟು ನಾನು ಕೂಡ ಜನರನ್ನು ಕರ್ಕೊಂಬಂದು ಇಲ್ಲಿ ಸೇರಿಸಿ ಮತ್ತು ಅವರಿಗೂ ಕೂಡ ಒಂದು ಈಗ ಬರೀ ಎಲ್ಲಿ ನೋಡಿದ್ರು ಬರೀ ಆಸ್ಪತ್ರೆ ಆಪ್ರೇಷನ್ನು ಅಂತ ಹೇಳ್ತಾರೆ. ಆಮೇಲೆ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರೋನಾ ಟೈಮ್ನಲ್ಲೇ ನನಗೆ ಕಾಲು ನೋವು ಆಗಿತ್ತು ಗುರುಜಿ. MLA ಹೆಣ್ಮಕ್ಳು, ಭೀಮಾನಾಯ್ಕ ಅವ್ರ ಹೆಣ್ಮಕ್ಳು, ನಮ್ಮ ಸಂಬಂಧ ತಾಯಿ ಮಕ್ಕಳ ಸಂಬಂಧ. ನಾನು ಕುಂಟಿ ನಡೆಯೋದು ಸ್ಟ್ಯಾಂಡ್ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದೆ. ಆವಾಗ ನಾನು ಮಾತಾಡ್ಸಕ್ಕಂತ ಅವರು ಹೊಸಪೇಟೆಯಿಂದ ಬೊಮ್ಮನಳ್ಳಿಗೆ ಬಂದರು. ಅಮ್ಮ ನಿನಗೆ ಇಲ್ಲಿ ಇದು ಆಗಲ್ಲ, ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅವ್ರ ಕಾರ್ನಾಗೆ ನಮ್ಮ ಮಕ್ಳಿಗೆ ಕೇಳಿ ಬೆಂಗಳೂರಿಗೆ ಯಾವ ಆಸ್ಪತ್ರೆ ಅಂದರೆ ಸಿದ್ದರಾಮಯ್ಯರು ಯಡಿಯೂರಪ್ಪರು ತೋರಿಸ್ಕೊಂತಾರಲ್ಲ ಅಂಥ ದೊಡ್ಡ ಆಸ್ಪತ್ರೆ ಸೇರು ಹೇಳಕ್ಕೆ ಬರ್ತಾಯಿಲ್ಲ, ಆ ಆಸ್ಪತ್ರೆಯಲ್ಲಿ ತೋರಿಸಿದ್ರು ನನಗೆ. ತೋರಿಸೋದಷ್ಟೇ ಅಲ್ಲ, ಅದು ಏನದು ಮಿಷಿನ್ ಇರ್ತದಲ್ಲ, ಅದು ಒಳಗೆ ಕಳಿಸ್ತಾರಲ್ಲ, ಅದಕ್ಕೇನಂತಾರೆ ಸ್ಕ್ಯಾನಿಂಗು, ಅದಕ್ಕೆ ಕಳಿಸಿದ್ರು. ನಿಜವಾಗ್ಲೂ ನನಗೆ ಆಸ್ಪತ್ರೆ ಅಂದರೆ ಮೊದಲೇ ಭಯ. ಆ ಸ್ಕ್ಯಾನಿಂಗ್ನಾಗ ಒಳಗೆ ಹೋಗಿನಿ, ಎಷ್ಟು ದೇವ್ರು ನೆನೆಸಿದ್ದೀನಿ ಅಂದರೆ ಕೈ ಬಿಟ್ಬಿಟ್ರೆ ನನ್ನ ಮನೆಗೆ ನನ್ನ ಮೊಮ್ಮಕ್ಕಳ ಹತ್ರ ಹೋಗ್ಬಿಡ್ತನಪ್ಪ, ನಾನು ಬಿಟ್ಬಿಡ್ರಿ ಅಂತ ಅನ್ನೋಷ್ಟು ಕಾದೆ. ಹೊರಗೆ ಬಂದೀನಿ, ಎಲ್ಲೆಲ್ಲಿ ನಾನು ಬಿಡೋಕ್ಕೆ ತಯಾರಿಲ್ಲ, ಐಸಾದಂಗೆ ಆಗ್ಬಿಟ್ಟವು ಕೈ ಕಾಲು, ಅವೆಲ್ಲ ವೇಷ ಹಾಕ್ಕೊಂಡು ನನಗೆ ಅಷ್ಟು ಭಯ. ಆಮೇಲೆ ನನ್ನ ಸಣ್ಣ ಮಗ ಅಲ್ಲೇ ಇರ್ತಾನೆ, ಫೋನ್ ಮಾಡಿ ಕರೆಸಿ ಆಪ್ರೇಷನ್ ಮಾಡಿಸ್ಬಿಡೋಣ ಅಂತ ಮಾತಾಡಿದರು. ನಮ್ಮ ಕೊಟ್ಟೂರವರೇ ಒಬ್ಬರು ಆಸ್ಪತ್ರೆ ಕೆಲಸ ಮಾಡ್ತಾರೆ, ಅವರು ಕರೆಸಿದೆ. ಏನಪ್ಪ ಯಾಕೆ ಅಂದೆ. ಇಲ್ಲಮ್ಮ ಅದು ಫೈಲ್ ಕೊಡು. ಫೈಲೆಲ್ಲ ಇಟ್ಕೊಂಡೆ ನಾನು. ಇಟ್ಕೊಂಡು ಅಮ್ಮ ಫೈಲ್ ಕೊಡು, ಇನ್ನೊಬ್ಬ ಡಾಕ್ಟ್ರಿಗೆ ತೋರಿಸ್ಬೇಕು. ನೋಡಪ್ಪ ನೀನು ಕೈ ಮುಗಿತೀನಿ, ನೀನು ನಮ್ಮ ತಾಲೂಕಿನೇತ ತಮ್ಮ, ನನಗೆ ನನ್ನ ಮೊಮ್ಮಕ್ಕಳು ಅಂದರೆ ಭಾರಿ ಇಷ್ಟ, ನಾನು ನಮ್ಮ ಊರಿಗೆ ಹೋಗ್ತೀನಿ, ನಾನು ನೋಡು ನಿನಗೇನಾರು ಬೇಕಂದ್ರೆ ಹೇಳು, ನಾನು ಕೊಟ್ಟೋಗ್ತೀನಿ. ಕೆಳಗಿಳಿದು ಓಡೋಗೋಣ ಅನ್ನಿಸ್ತತಿ. ಹೇಳಿದ್ರೆ ದಾರಿ ತೋರಿಸ್ತಾರೆ ಬಿಡು, ಮೇಲೆ ಅಫ್ಟೇರ್ನಿಗಿದ್ದೆ, ಕೆಳಗೆ ಎಲ್ಲಿ ಇಳಿಬೇಕಂತ, ಅಲ್ಲಿಂದ ಬರೋಕ್ಕೆ ಬಸ್ ಇಲ್ಲ. ಹೆಂಗೆ ಮಾಡ್ಬೇಕು ಈಗ? ಗೀತಮ್ಮ ನಾನು ಬಾಬಾ ಪೂಜೆ ಮಾಡ್ತೀನಿ, ಅದು ಅವತ್ತು ಬುಧವಾರ ಆಗಿತ್ತು.
ನಾಳೆ ಗುರುವಾರ ಬಾಬಾ ಪೂಜೆ ಲಾಸ್ಟ್ ಐತೆ ಗೀತಮ್ಮ. ಮತ್ತೀಗ ಅಲ್ಲಿ ಏನು ಹೇಳೋಕ್ಕಿಲ್ಲ ತೇರೋಕ್ಕಿಲ್ಲ. ನನ್ನ ಮಗನ ನೋಡಿದ್ರೆ ಬೈಯಕತ್ತೀನಿ, ಐ ಆಮ್ ಸೈಲೆಂಟ್ ಆಗ್ಬಿಟ್ಲು ನಾನು ಸಿಟ್ಟು ನೋಡಿ. ಬಾಬಾ ಪೂಜೆ ಮಾಡಿ ನಾನು ಶುಕ್ರವಾರ ತಪ್ಪಿದ್ರೆ ಶನಿವಾರ ಬರ್ತೀನಮ್ಮ, ಹೋಗ್ತೀನಿ ಅಂತ ಇಷ್ಟ ಹೇಳಿದೆ. ಅಂದು ನಾನು ಅಳಕ ನಿಂತ್ಬಿಟ್ಟೆ, ಇಲ್ಲವ ನಾನು ಹೋಗ್ತೀನಿ. ಆಮೇಲೆ ಇಲ್ಲ ನೀನು ಮೊಮ್ಮಕ್ಳ ಮೇಲೆ ಜೀವದಿ ಅಂತ ನನ್ನ ಮಗ ಫೋನ್ ಮಾಡಿ ಒಂದು ಟ್ರ್ಯಾಕ್ಸ್ ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ಅಷ್ಟು ಬರ್ರಿ ಅಂತ ಫೋನ್ ಮಾಡಿಬಿಟ್ಟಾನೆ. ನನ್ನ ಫೋನ್ ಸ್ವಿಚ್ ಆಫ್ ಇತ್ತು. ಆಮೇಲೆ ಆನ್ ಮಾಡಿ ಸೈಡ್ ಮಾಡಿದೆ, ನನ್ನ ಮಗಳಿಗೆ ಮಾಡಿದೆ. ಏನು ಮಾಡಕತ್ತೀವಿ, ಬ್ಯಾಗ್ನೇ ಬಟ್ಟೆ ಇಟ್ಕೊಳಕತ್ತೀವಿ, ಬರಕತ್ತೀವಿ, ಹಣ್ಣು ಮಾಡ್ಯಾನ ಅಂತ. ನನಗೇನಾಗೈತೆ, ಆ ಪುರುಷನ್ನೇ ಇಲ್ಲ ಏನಿಲ್ಲ, ನಾನು ಬಾಬಾ ಪೂಜೆಗೆ ಬರಕತ್ತೀನಿ ಅಂತೇಳಿ ಬಂದು ಯಾರು ಬರಕ್ಕೆ ಹೋಗ್ಬೇಡ್ರವ ಅಂತ ಅವ್ರಿಗೆ ಹೇಳಿ ಮತ್ತು ಇವ್ರಿಗೆ ಹತ್ತು ಕರೆದು ಅಲ್ಲಿಂದ ಮನೆಗೆ ಮುಟ್ಟಿದ್ವಿ. ಅವ್ರ ಮನೆಗೆ ಮುಟ್ಟಿ ಊಟ ಮಾಡಿದ್ವಿ ಗೀತಮ್ಮ ನಾಳೆ ಬಾಬಾ ಪೂಜೆ ಇತ್ತು ನಂದು, ಪೂಜೆ ಮುಗಿಸ್ಕೊಂಡು ನಾನು ಶುಕ್ರವಾರ ತಪ್ಪಿ ಶನಿವಾರ ಬರ್ತೀನಿ ಮಾಡಿಸು ಅಂತ ಪ್ಲ್ಯಾನ್ ಮಾಡಿ ಅಲ್ಲಿ ಡೈರೆಕ್ಟ್ ಒಂದೇ ಬಸ್ ಇತ್ತು, ಸೌಕರ್ ಬಸ್ಸು. ಅವ್ರು ಇನ್ನೊಬ್ಬ ಹುಡುಗ ಬಂದ ಗಣೇಶ್ ಅಂತ, ಆತನ್ನು ನನ್ನ ಜೊತೆ ಮಾಡಿ ಹತ್ತಿಸಿದ್ರು. ಅಲ್ಲಿ ಬಂದು ಇಳ್ದಾಕಿ ಇನ್ನೊಮ್ಮೆ ಆಸ್ಪತ್ರೆ ಅಂದ್ರೆ ನನಗೆ ಅಷ್ಟು ಹೆದರಿಕೆ ಆಕತಿ. ಇನ್ನೂವರೆಗೆ ನಾನು ಯಾವ ಆಸ್ಪತ್ರೆಗೂ ಹೋಗಲ್ಲ, ಶುಗರ್ ಆಸ್ಪತ್ರೆಗೆ ಒಂದೇ ಹೋಗ್ತೀನಿ. ಈ ಕಾಲು ನೋವು ಈಗ ಆರಾಮಾಗಿದ್ದು ಈ ಯೋಗದಿಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕನಿಷ್ಠ ಏನಿಲ್ಲ ಅಂದರೆ 2-3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನಾನು ದುಡ್ಡಿಂದ ಹೇಳಲ್ಲ, ಖರ್ಚಾಗೋದ್ರ ಜೊತೆಗೆ ನನಗೆ ಆ ಡಾಕ್ಟ್ರನ್ನ ನೋಡಿದರೆ, ಅವರು ಆ ಮಿಷಿನ್ಗಳು ನೋಡಿದರೆ, ಅವ್ರ ಹಾವಭಾವ ನೋಡಿದರೆ, ಅವರು ದೈತ್ಯ ಆಕಾರಗಳು ನೋಡಿದರೆ ನನಗೆ ಹೆದರಿಕೆ ಆಗ್ಬಿಡ್ತತಿ. ಅಯ್ಯಯ್ಯಪ್ಪ, ನಾನು ಡಾಕ್ಟ್ರ್ ಅಂದ್ರೆ ನನಗೆ ಭಾರಿ ಅಲರ್ಜಿ. ಇಷ್ಟೊಂದು ಕಾಯಿಲೆ ಇದ್ದರೂ ಏನಾರ ಮಾಡಿ ನಾನು ಆರಾಮಾಗಬೇಕಪ್ಪ ಅನ್ನೋದಿತ್ತು. ಆದರೆ ದೇವ್ರ ದಯದಿಂದ ನನಗೆ ಗುರುಗಳು ಸಿಕ್ಕಿದ್ದು ನನಗೆ ನಿಜವಾಗ್ಲೂ ಒಂದು ಏನೋ ಹೋದ ಜನ್ಮದ ಮಾಡಿದ್ದು ಪುಣ್ಯ ಅಂತ ಅಂದ್ಕೊಂಡೀನಿ. ನಾನು ಸೇವೆ ಮಾಡೋದು ದೇವರಿಗೆಲ್ಲೋ ಮೆಚ್ಚಿದೆ. ಇಂಥ ಗುರುಗಳು ನನ್ನ ಪರಿಚಯ ಮಾಡಿಕೊಟ್ರು, ನಾನು ಅವ್ರಿಗೆ ಪರಿಚಯ ಆದೆ. ಹಂಗಾಗಿ ನನಗೀಗ ಇದಾಯ್ತು. ನಾನು ಇವತ್ತು ಬೆಳಿಗ್ಗೆ ಅದೊಂದು ಯೋಗಾಸನ ಇದನ್ನು ಮಾಡಿಸಿದ್ರಲ್ಲ, ಅದರಲ್ಲಿ ನಾನು ಬೆಳಿಗ್ಗೆನೇ ಹೇಳೋಣ ಅಂದ್ಕೊಂಡೆ. ಏನಪ್ಪ ಅಂತಂದ್ರೆ ಇಲ್ಲಿ ಮಲ್ಕೊಂಡಿನಲ್ಲ, ಕಣ್ಣು ಮುಚ್ಕೊಂಡಾಗ ಫುಲ್ಲು ಕತ್ಲ. ಅಲ್ಲಿ ನಾನು ಏನೋ ತೋರಿಸ್ತಾ ಇಲ್ಲ, ಯಪ್ಪ ಇಂಥ ಕತ್ಲೈತಿ ಅನ್ಕಂತ ನಾನು ದೇವ್ರನ್ನ ಜಪ ಮಾಡ್ಕೊಳಕತ್ತಿದ್ದೆ. ಅಲ್ಲಿ ಒಂದು 4-5 ಕುದುರೆಗಳು ಬಂದು ಸ್ವಾಮೀಜಿ ಗುರುಜಿ 4-5 ಕುದುರೆಗಳು ಓಡ್ತಾ ಇತ್ತು. ಇದೇನಪ್ಪ ಇದು ಕುದುರೆಗಳು ಮಾತ್ರ ಓಡ್ತಾ ಇದೆ, ಇಲ್ಲಿ ನೋಡಿದ್ರೆ ಅಡವಿ ಐತಿ, ಏನು ಮಾಡಬೇಕು ಅಂದಾಗ ತಕ್ಷಣ ನನ್ನ ಕಣ್ಣೆದುರಿಗೆ ಬಂದಿದ್ದು ಈ ಮಹಾಪುಣ್ಯಾತ್ಮರು ಗುರುಜಿಯವರು ಬಂದರು. ಗುರುಜಿಯವ್ರ ದರ್ಶನ ಆಯಿತು. ಅಲ್ಲಿ ದರ್ಶನದ ಜೊತೆಗೆ ಅವ್ರ ಹಣೆ ಮೇಲೆ ಒಂಥರ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಶಂಕುವಿನ ಥರ ಕಪ್ಪುದು ಹಿಂಗೆ ಉದ್ದಕ್ಕಿತ್ತು ಹಣೆ ಮೇಲೆ. ನಾನು ಬೆಳಿಗ್ಗೆ ಅದನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಎಷ್ಟು ಖುಷಿ ಆತಂದ್ರೆ, ಬೆಳಿಗ್ಗೆ ನನಗೆ ಹೇಳೋಕ್ಕೆ ಆಗೋಲ್ದು. ಒಂಥರ ದುಃಖನೂ ಆಗಾಕತ್ತೈತಿ, ಒಂಥರ ಇದಾಗಕತ್ತೈತಿ. ಈ ಕಾಲೆಲ್ಲ ಜುಮ್ ಅನ್ನಕತ್ತವ, ಕೈಯೆಲ್ಲ ಜುಮ್ಮನ್ನ, ತಲೆಯೆಲ್ಲ ತಿರ್ಗಕತ್ತೈತಿ. ಈತಾಗ ಹೇಳೋಕ್ಕಾಗಲ್ದು ಏನಿಲ್ಲ. ಮತ್ತು ಈತಾಗ ಹೇಳಿ ನಾನು ಹೆಂಗೆ ಮಕ್ಕೊಂಬಿಟ್ಟೀನಿ. ಮತ್ತು ಈ ಹುಡುಗಿ ಎಬ್ಸಿದ್ಲು ನನಗೆ. ಎದ್ದು ಕೂತ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಗುರುಜಿ ನೋಡಿ ನಾನು ಮತ್ತೆ ಇದನ್ನು ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡೆ. ನಮ್ಮ ಮದರ್ ಸಾಬರ್ ಮಾತಾಡಿದ್ರಲ್ಲ, ಇರಲಿ ಬಿಡು ಅತ್ತಾಗ ಅಂತಂದೆ. ಮತ್ತು ನಾನು ಹಿಂಗೆ ಹೇಳಿದ್ರೆ ಯಾರು ಏನು ತಿಳ್ಕೊತಾರೋ ಅನ್ನೋ ಒಂದು ಭಯನೂ ನಮಗೆ ಕಾಪಾಡ್ತಿತ್ತು. ಆಮೇಲೆ ಮೊನ್ನೆ ನಾನು ಇಲ್ಲಿ ಯೋಗ ಮಾಡ್ಬೇಕಾದ್ರೆ ಇಲ್ಲಿ ಇದು ಪ್ರಾಣಾಯಾಮ ಮಾಡುವಾಗ ನಾನು ಕೆಳಗೆ ಕೂತ್ಕೊಂಡಿದ್ದೆ, ಅವರು ಅಮ್ಮರ ಮೇಲೆ ಕುಂತಿದ್ರು. ನನಗೆ ಭಾಳ ಕಾಲು ನೋವು ಆಗ್ಬಿಟ್ಟಿತ್ತು 1 ದಿನ 2 ದಿನದಲ್ಲಿ. ನಾನು ಮೇಲೆ ಕುಂತ್ಬಿಡೋಣ ಅಂತ ಅನ್ಕೊಂಡು ಕೂಡಲೇ ನೇತ್ರ ಇದ್ದು, ಅಮ್ಮ ನೀನು ಇನ್ನೂ ಗಟ್ಟಿದ್ದಿ, ನೀನು ಕೆಳಗೆ ಕುಂತು ಮಾಡು, ಭಾಳ ನೋಯಿದ್ರೆ ನೋಡೋಣಂತೆ, ನೀನು ಕೂಡು, ಸಾಧ್ಯ ಆಗ್ತೈತಿ ಅಂತ ಅವರು ಇವತ್ತು ಹೇಳಿದಕ್ಕೆ ನನ್ನ ಕಾಲು ಆರಾಮಾತು. ನಿನ್ನೆ ನನ್ನ ಮೊಮ್ಮಗ ನಾಯಿ ಹಿಡ್ಕೊಳಕ್ಕೆ ಹೋಗಕತ್ತಾನ, ನನಗೆ ಪ್ರಜ್ಞೆ ಇಲ್ಲ, ನಾನು ಅಂತ ಓಡೋಗೀನಿ. ಅವನ್ನೆಲ್ಲ ಅದು ಕಜ್ಜಿ ಇತ್ತು ನಾಯಿಗೆ, ಎಲ್ಲಿ ಹಿಡ್ಕೊಂಬಿಡ್ತಾನೋ ಅಂತಂದು ಓಡೋಗಿ ಆತನ ಹಿಡ್ಕೊಂಡಿನಿ. ನಾನು ಅಕ್ಕಪಕ್ಕ ಒಂದು ಸ್ವಲ್ಪ ಕಟ್ಟಿ, ನಾನು ಸ್ವಲ್ಪ ಸಂಘಜೀವಿ, ನಾನು ಯಾವಾಗಲೂ ಜನರ ಮಧ್ಯೆನೇ ಇರ್ತೀನಿ. ಅವರೆಲ್ಲನೂ ನನ್ನ ನೋಡಿ ಅಬ್ಸರ್ವ್ ಮಾಡ್ಯಾರ. ಅಯ್ಯೋ ಬಾನಕ್ಕ ನೀನೇನೆ ಸಣ್ಣ ಹುಡುಗಿ, ಅರೆದ ಹುಡುಗಿ ಓಡ್ದಂಗೆ ಓಡೋಗಿ, ಅಯ್ಯೋ ನಾನು ಓಡೋಗಿರೋ ನೆನಪೇ ನನಗಿಲ್ಲ. ಇಷ್ಟೆಲ್ಲ ನಾನು ಕಲ್ತಿರೋದಕ್ಕೂ ಮುಂದೆ ಕಲಿತೀನಿ. ಜೊತೆಗೆ ಇನ್ನು 4 ಜನರಿಗೆ ಹೇಳಿ ನಾನು ಮತ್ತೆ ಸೇರಿಸಿ, ಯಾಕಂದರೆ ಇನ್ನು ಕಾಯಿಲೆ ಇರೋರು ಭಾಳ ಜನ ಇದ್ದಾರೆ ಗುರುಜಿ, ಅವರು ಕೂಡ ನಮ್ಮಂಗೆ ಆರಾಮಾಗಲಿ. ಇದು ವಿದ್ಯೆ ನಮಗೊಬ್ಬರಿಗೆ ಸೊತ್ತಲ್ಲ, ಎಲ್ಲರೂ ಕಲೀಲಿ, ಎಲ್ಲರೂ ಆರಾಮಾಗಲಿ. ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಮುಖ್ಯ ಆಗ್ತತಿ. ಇದು ನಾನು ಒಂದು ಸೇವೆಯನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಇಲ್ಲಿವರೆಗೂ ನಮ್ಮನ್ನು ತಂದು ನಿಲ್ಲಿಸಿ
ತಂದು ನಿಲ್ಲಿಸಿದಂಥ ಬುಡ್ಡಿ ಬಸವರಾಜಣ್ಣ ಅವ್ರ ಕುಟುಂಬಕ್ಕೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಗುರೂಜಿ ಅವರು ಹಾಲಸ್ವಾಮಿ ತಾತನವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ನನ್ನ ಕುಟುಂಬ ಸದಾ ನಾವು ಚಿರಋಣಿಯಾಗಿ ಇರಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲೇ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ನಾನು ಬ್ಯುಸಿಯಾಗಿರ್ತೀನಿ ಗುರುಗಳೇ, ತಪ್ಪಾಗಿ ಭಾವಿಸಬೇಡಿ. ಅದರಲ್ಲೂ ಈಗ ನೋಡಿರಿ 10 ದಿನ ನಾನು ಬಂದಿದ್ದೀನಿ, ಅದರಲ್ಲೂ ಸಾಧ್ಯವಾದಷ್ಟು ನಾನು ತಮ್ಮ ಗುರುಗಳ ಸೇವೆಯನ್ನು ತಮ್ಮ ಸಂತೋಷ ಹೇಳ್ದಂಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಇದು ನಿಜವಾಗ್ಲೂ 100ಕ್ಕೆ 100 ಸತ್ಯವಾದದ್ದು. ನಾನು ನಿಜವಾಗ್ಲೂ ಭಾಳ ದೇವ್ರನ್ನ ನಂಬೋದು. ಆಮೇಲೆ ಮೊನ್ನೆ ಇನ್ನೊಂದು ವಿಚಾರ ಮರ್ತೆ, ಗೀತಾ ಮೇಡಮ್ ಅವ್ರಿಗೆ ಮೊನ್ನೆ ನಾನು ಫೋನ್ ಮಾಡಿದೆ, ಗೀತಮ್ಮ ನೀನು ಕಾಲು ಕರ್ಕೊಂಡೋಗಿದ್ದೆಲ್ಲ ನನ್ನ ಕಾಲು ಚೆನ್ನಾಗಾಗ್ಬಿಟ್ಟತೆ ಗೀತಮ್ಮ, ಆಪ್ರೇಷನ್ ಇಲ್ದಂಗೆ, ಇದೇನು ಮ್ಯಾಜಿಕ್ ಮಾಡಕತ್ತೀಯೇ ಬುದುಕಿ ನೀನು ಕುತ್ಕೊಂಡು ಅಂತಂದು ಅವ್ರು ಅಂದರು. ಕೇರಳಕ್ಕೆ ದೇವಸ್ಥಾನಕ್ಕೆ ಹೋಗ್ಯಾರ, ಇಲ್ಲ ಹಿಂಗೆ ಗುರುಗಳು ಬಂದಾರ, ನಾನು ಯೋಗ ಕಲಿಯಕತ್ತೀನಿ ಅಯ್ಯೋ ಬೆಸ್ಟ್ ಅದು ಕಲಿ, ನೀನು ಆರಾಮಿರ್ತದೆ. ಆಮೇಲೆ ಕೈಗೆ ಒಂದು ಸ್ವಲ್ಪ ಇದು ಎಲ್ಲ ಅವರೇ ಹೇಳ್ಕೊಟ್ಟಿದ್ರು ನನಗೆ, ಅವರು ಇದೆಲ್ಲ ಮಾಡ್ತಿರ್ತಾರೆ ಮನ್ಯಾಗ, ಈ ರೀತಿ ಮಾಡು ಕೈ ನೋವು ಹೋಗ್ತತಿ ಅಂತ ಹೇಳ್ತಾ ಇದ್ರು ಅವಾಗ ಕೈ ನೋವು ಅನ್ನೋದಕ್ಕೆ. ಅದಕ್ಕೆ ನಾನು ಹಿಂಗೆ ಗುರುಗಳು ಬಂದ್ರೆ ಹಿಂಗೆ ಕೈ ನೋವು ಬೇಸ ಆಯಿತು, ಕಾಲು ನೋವು ಬೇಸ ಆಗ್ಬಿಡ್ತು ಅಂತ ನಾನು ಅಂದೆ. ಆಮೇಲೆ ಅವತ್ತು ದೀಕ್ಷೆ ತಗೊಂಡಿರೋ ವಿಚಾರ ಹೇಳಿದೆ. ಅವರು ಇಂದ ಪೂಜೆ ಮಾಡ್ತಾರೆ ಗುರುಜಿ ಅವರು. ಆಯಮ್ಮ ನಿಜವಾಗ್ಲೂ ಆಯಮ್ಮನಲ್ಲೂ ಕೂಡ ಒಂದು ಶಕ್ತಿ ಐತಿ. ದೇವ್ರ ಪೂಜೆ ಅಂದರೆ ಕುಂತ್ರಂದ್ರೆ 3 ತಾಸುಗಟ್ಟಲೆ ಅವರು ಪೂಜೆ ಪುರಸ್ಕಾರಗಳು ಮಾಡ್ತಾರೆ. ನನ್ನ ಫೋನ್ಯಾಗ ಐತಿ ಗುರುಜಿ, ತೋರಿಸ್ತೀನಿ ಅವ್ರನ್ನ. ಆಮೇಲೆ ಅವರು ಆ ಪೂಜೆ ಮಾಡ್ತಾರಲ್ಲ, ಅವರು ಕೂಡ ದೀಕ್ಷೆ ತೊಗೊಂಡಿದ್ದೀವಿ ಗುರು ಇವ್ರದ್ದು ಈಶ್ವರನ ದೀಕ್ಷೆ ನಾನು ತೊಗೊಂಡಿದ್ದೀನಿ ಅಕ್ಕ ಅಂತ ಹೇಳಿದರು. ನಾನು ಕೂಡ ಶಿವನ ದೀಕ್ಷೆ ತೊಗೊಂಡೆಮ್ಮ ಅಂತಂದೆ. ಅಮ್ಮ ನೀನೇನು ಪುಣ್ಯ ಮಾಡಿ, ನಾನು ದಿನಾಲೂ ಬೆಳಿಗ್ಗೆ ಸಾಯಂಕಾಲ ಆನ್ಲೈನ್ ಕ್ಲಾಸ್ನ ಮಾಡಿ ಕ್ಲಾಸ್ನಲ್ಲಿ ದೀಕ್ಷೆ ತೊಗೊಂಡಿದ್ದೀನಿ. ನೀನು ನಿಜವಾಗಿ ಗುರುಗಳನ್ನ ಕಂಡು ಇವತ್ತು ದೀಕ್ಷೆ ತಗೊಂಡು ಅಂದರೆ ನೀನು ನಿಜವಾಗ್ಲೂ ಪುಣ್ಯವಂತೆ ಅಂತ ಹೇಳಿದರು. ನನಗೆ ಇನ್ನೂ ಭಾಳ ಖುಷಿ ಆಯ್ತು ನನಗೆ. ಸಾಧ್ಯವಾದರೆ ಮುಂದಿನ ದಿನದಲ್ಲಿ ಆ ಮೇಡಮ್ ಅವ್ರನ್ನ ಕೂಡ ನಿಮ್ಮನ್ನು ಭೇಟಿ ಮಾಡಿಸಿ ನನ್ನ ಪ್ರಯತ್ನ ಏನಿದೆ ಅವ್ರಿಗೂ ಕೂಡ ಇಲ್ಲಿ ಕರ್ಕೊಂಬಂದು ಕುಂದ್ರಸೋಣ ಅಂತ ನನ್ನ ಜೀವನ ಅನ್ನಕತ್ತೈತೆ ಗುರುಗಳೇ. ನೋಡೋಣ, ಅದು ನಾನೊಂದು ಪ್ರಯತ್ನ ಮಾಡ್ತೀನಿ, ಮುಂದಿನ ದಿನದಲ್ಲಿ ನಿಮ್ಮ ಸೇವೆನ ಮಾಡ್ತೀನಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕಾರ.